ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಲಿಂಕ್ಡ್ಇನ್ ನಲ್ಲಿ ನಾವು ಯಾವ ರೀತಿ ಬಿಸ್ನೆಸ್ ಪೇಜ್ ಓಪನ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು ಅಂತ ಬಿಸ್ನೆಸ್ ಪೇಜ್ ನಾವು ಯಾವ ರೀತಿ ಲಿಂಕ್ಡ್ಇನ್ ನಲ್ಲಿ ಓಪನ್ ಮಾಡಬಹುದು, ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ಒಂದು ಚಾನಲ್ ಮೀಡಿಯಾ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ. ಗೈಸ್, ನಿಮಗೆ ಗೊತ್ತಿರಬಹುದು ಲಿಂಕ್ಡ್ಇನ್ ಅಂತ ಹೇಳಿದ್ರೆ ಒಂದು ಕಂಪನಿ ವಿಷಯದಲ್ಲಿ ನಿಮ್ಗೆ ಏನಾದ್ರೂ ಪೇಜಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಏನಾಗುತ್ತೆ, ಎಂಪ್ಲಾಯೀಸ್ ಸಿಗುತ್ತೆ. ಓಕೆ, ನಿಮ್ಮ ಕಂಪನಿಗೆ ವೇಕೆನ್ಸಿ ಇದ್ರೆ ಆ ಮುಖಾಂತರ ಎಂಪ್ಲಾಯೀಸ್ಗಳು ಆ ಒಂದು ಲಿಂಕ್ಡ್ ಇನ್ ಪ್ಲಾಟ್ಫಾರ್ಮ್ ಮುಖಾಂತರ ಅವ್ರು ಅಪ್ಲೈ ಮಾಡ್ಲಿಕ್ಕೆ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಎಲ್ಲ ಜನರು ಆ ಮುಖಾಂತರ ಮಾಡ್ತಾರೆ, ಅಪ್ಲೈ ಮಾಡ್ತಾರೆ. ಬಿಸ್ನೆಸ್ ಪೇಜ್ ಆ ಒಂದು ಲಿಂಕ್ಡ್ಇನ್ ಅಲ್ಲಿ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ಕೊಡ್ತಾ ಇದ್ರಿ. ಯಾಕಂತ ಹೇಳಿದ್ರೆ ನೀವು ಏನಾದ್ರು ಮೊಬೈಲ್ ಆಪ್ ಇದೆ ಅಲ್ವಾ ಲಿಂಕ್ಡ್ಇನ್ ಇದ್ದು, ಅಲ್ಲಿ ನಿಮಗೆ ಈ ಒಂದು ಆಪ್ಷನ್ ತೋರಿಸಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಕ್ರೋಮಿಗೆ ಹೋಗ್ಬೇಕು. ಮೊದಲು ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಅದರೆಲ್ಲ ಸ್ಕ್ರೀನ್ ಶಾಟ್ಸ್ ಗಳನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಆ ಮುಖಾಂತರ ನೀವು ಏನ್ ಮಾಡ್ಬೋದು, ಬಿಸ್ನೆಸ್ ಪೇಜ್ ಕ್ರಿಯೇಟ್ ಮಾಡಬಹುದಾಗಿದೆ. ಮೊದಲು ನೀವು ಕ್ರೋಮಿಗೆ ಹೋಗ್ಬಿಟ್ಟು ಲಿಂಕ್ಡ್ಇನ್ ಅಂತ ಹೇಳಿ ಟೈಪ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕಂಪನಿಯ ಇಮೇಲ್ ಐಡಿ ಹಾಕೊಂಡ್ಬಿಟ್ಟು ಲಾಗಿನ್ ಆಗಿ. ಓಕೆ, ಸೊ ನಿಮಗೆ ಕ್ರೋಮಿಗೆ ಹೋದ್ಮೇಲೆ ನಿಮಗೆ ಅಲ್ಲಿ ಡ್ಯಾಶ್ ಬೋರ್ಡ್ ಏನಾಗುತ್ತೆ, ಓಪನ್ ಆಗುತ್ತೆ ಲಿಂಕ್ಡ್ಇನ್ ಇದ್ದು. ನಿಮಗೆ ರೈಟ್ ಸೈಡ್ ಅಲ್ಲಿ ಫಾರ್ ಬಿಸ್ನೆಸ್ ಅಂತ ಹೇಳಿ ತೋರಿಸ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ನಿಮಗೆ ರೈಟ್ ಸೈಡ್ ಅಲ್ಲಿ ಫಾರ್ ಬಿಸ್ನೆಸ್ ಅಂತ ಹೇಳಿ ತೋರಿಸುತ್ತೆ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಸ್ಕ್ರೀನ್ ಶಾಟ್ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವಿತ್ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು. ಸೊ ನೀವು ಆ ಪೇಜಿಗೆ ಬಂದ ಮೇಲೆ ಫಾರ್ ಬಿಸ್ನೆಸ್ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡ್ತಾ ಹೋದ್ರೆ ನಿಮಗೆ ರೈಟ್ ಸೈಡ್ ಅಲ್ಲಿ ಫಾರ್ ಬಿಸ್ನೆಸ್ ಅಂತ ಹೇಳಿ ಕಾಣಿಸ್ತಾ ಇದೆ ಅಲ್ಲ, ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಒಂದು ಆಪ್ಷನ್ ತೋರಿಸುತ್ತೆ, ಕ್ರಿಯೇಟ್ ಎ ಕಂಪನಿ ಪೇಜ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಆಪ್ಷನ್ ತೋರಿಸುತ್ತೆ, ಏನಪ್ಪಾ ಅಂತ ಹೇಳಿದ್ರೆ ಕಂಪನಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ಬಿಟ್ಟು ಶೋಕೇಸ್ ಪೇಜ್, ಅದೇನ್ ಬೇಡ, ಜಸ್ಟ್ ನೀವು ಏನ್ ಮಾಡ್ಕೊಳ್ಳಿ, ಕಂಪನಿ ಅಂತ ಹೇಳ್ಬಿಟ್ಟು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೊಂದು ಇದು ಬರುತ್ತೆ, ಏನು ನೇಮು, ಅದೇ ರೀತಿ ಲಿಂಕ್ಡ್ಇನ್ ಕಂಪನಿ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಕಂಪನಿಯ ವೆಬ್ಸೈಟು, ಇಂಡಸ್ಟ್ರಿ ಎಲ್ಲ ಬೇಕು. ಅದಕ್ಕೆ ಆ ಒಂದು ಫಾರ್ಮ್ ಅನ್ನು ನೀವು ಫಿಲ್ ಅಪ್ ಮಾಡ್ಬೇಕಾಗುತ್ತೆ. ಸೊ ಫಿಲ್ ಅಪ್ ಮಾಡಿದ್ಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಜಸ್ಟ್ ಚೆಕ್ ಮಾಡ್ತಾ ಹೋಗಿ. ಸೊ ಎಲ್ಲ ನೀವು ಏನ್ ಮಾಡ್ಕೊಳ್ಳಿ, ನಿಮ್ಮ ಲೋಗೋ ಕೂಡ ಏನ್ ಮಾಡ್ಬೇಕು, ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ನಾನು ನಿಮಗೆ ಒಂದೊಂದಾಗಿ ಏನ್ ಮಾಡ್ತೀನಿ ಹೇಳ್ತಾ ಹೋಗ್ತೀನಿ. ಸೊ ನೇಮು, ನಿಮ್ಮ ಒಂದು ಕಂಪನಿಯ ನೇಮು. ನೆಕ್ಸ್ಟ್ ಬಂದ್ಬಿಟ್ಟು ಲಿಂಕ್ಡ್ಇನ್ ಕಂಪನಿ ಅಂತ ಹೇಳ್ಬಿಟ್ಟು ನೀವಂತೂ, ಯಾಕಂತ ಹೇಳಿದ್ರೆ ನಿಮ್ಮ ಆ ಲಿಂಕ್ಡ್ಇನ್ ನಲ್ಲಿ ಯಾವ ರೀತಿಯ ಹೆಸರು ಬರಬೇಕು. ಫಾರ್ ಎಕ್ಸಾಂಪಲ್, ಈಗ ಕಂಪನಿ ಸ್ಟಾರ್ಟ್ ಮಾಡ್ತಾ ಇದ್ರೆ ನಿಮಗೆ ಬ್ರ್ಯಾಂಡ್ ನೇಮು, ಇನ್ನೊಂದು ಲೀಗಲ್ ನೇಮ್ ಅಂತ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ, ಬ್ರ್ಯಾಂಡ್ ನೇಮ್ ಬಂದ್ಬಿಟ್ಟು ಒಂದು ಬ್ರ್ಯಾಂಡ್. ಓಕೆ, ಫಾರ್ ಎಕ್ಸಾಂಪಲ್ ನಾವು ಯಾವ ರೀತಿ ಇದನ್ನು ಹೆಲ್ಪ್ ಮಾಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಅಲ್ಲಿ ಎರಡು ಆಪ್ಷನ್ ಸಿಗುತ್ತೆ ಅಲ್ವಾ. ಬ್ರ್ಯಾಂಡ್ ನೇಮ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಅಂತ ಎನ್ಸ್ಕೊಳ್ಳಿ, ಫಾರ್ ಎಕ್ಸಾಂಪಲ್, ಅದು ಬ್ರ್ಯಾಂಡ್ ನೇಮು. ಸೊ ಕೆಳಗಡೆ ಲೀಗಲ್ ನೇಮ್ ಅಂದ್ಬಿಟ್ಟು, ಯಾಕಂದ್ರೆ ಡಾಕ್ಯುಮೆಂಟ್ಸ್ ಯಾವ ರೀತಿ ಹೆಸರು ಬರ್ಬೇಕಂತ ಹೇಳಿದ್ರೆ ಇಂತ ಒಂದು ಹೇಳ್ಬಿಟ್ಟು ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ಅದು ಝೊಮ್ಯಾಟೊದ್ದು ಏನಾಗಿರುತ್ತೆ, ಲೀಗಲ್ ನೇಮು. ಸೊ ಈ ಬಿಸ್ನೆಸ್ ಬಗ್ಗೆ ಗೊತ್ತಿರುತ್ತೆ. ಸೊ ಜಸ್ಟ್ ನಿಮಗೆ ಒಂದು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ನೀವು ಬ್ರ್ಯಾಂಡ್ ನೇಮ್ ಕೊಟ್ಬಿಡಿ, ನೇಮ್ ಅಲ್ಲಿ ನಿಮ್ಮ ಬ್ರ್ಯಾಂಡ್ ನೇಮ್ ಕೊಟ್ಬಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ವೆಬ್ಸೈಟ್ ಏನ್ ಮಾಡ್ಕೊಳ್ಳಿ, ಇನ್ ಕೇಸ್ ನಿಮ್ಮ ಕಂಪನಿಗೆ ವೆಬ್ಸೈಟ್ ಇದ್ರೆ ಅದನ್ನು ಕೂಡ ಏನ್ ಮಾಡ್ಬೇಕು, ನೀವಲ್ಲಿ ಟೈಪ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇಂಡಸ್ಟ್ರಿ ಯಾವ್ದು ಅಂತ ಹೇಳ್ಬಿಟ್ಟು ಜಸ್ಟ್ ಟೈಪ್ ಮಾಡಿ, ನಿಮ್ಗೆ ಎಲ್ಲ ಸಿಗುತ್ತೆ ಯಾವ ಇಂಡಸ್ಟ್ರಿ ನಿಮ್ಮ ಅಂತ ಹೇಳಿದ್ರೆ, ನಿಮ್ಮ ಕಂಪನಿ ಯಾವ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿರಬಹುದು, ಅದನ್ನೇನ್ ಮಾಡ್ಕೊಂಡು ನೀವು ಟೈಪ್ ಮಾಡ್ಕೊಳ್ಳಿ. ಸೊ ಅದರ ಬಗ್ಗೆ ಎಲ್ಲ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ನಿಮ್ಮ ಒಂದು ಕಂಪನಿ ಯಾವ್ದಕ್ಕೆ ಶೂಟ್ ಆಗುತ್ತೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಟ್ಯಾಕ್ಸಿ ಕೂಡ ಆಗ್ಬಹುದು, ಇಲ್ಲ ಅಂತ ಹೇಳಿದ್ರೆ ಸಮಥಿಂಗ್ ಏನಾದ್ರು ಒಂದು ನಿಮ್ಮ ಒಂದು ಆ ಒಂದು ಇಂಡಸ್ಟ್ರಿ ಯಾವುದಕ್ಕೆ ಸಂಬಂಧಪಟ್ಟದ್ದು. ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಅಂತ ಹೇಳಿದ್ರೆ ಅದು ಫುಡ್ ಅಂಡ್ ಬಿವರೇಜಿಗೆ ಸಂಬಂಧಪಟ್ಟದ್ದು. ಸೊ ಅಲ್ಲಿ ಕೊಡ್ಬೇಕಾಗುತ್ತೆ. ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗನೈಸೇಷನ್ ಸೈಜ್, ನಿಮ್ಮ ಕಂಪನಿಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಮಂದಿ ಇದ್ದಾರೆ, ಜಸ್ಟ್ ಏನ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಆಪ್ಷನ್ ಸಿಗುತ್ತೆ, ಆ ಒಂದು ಆಪ್ಷನ್ ನಿಮ್ಗೆ ಯಾವ ಶೂಟ್ ಆಗುತ್ತೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ಗನೈಸೇಷನ್ ಟೈಪ್ ಅಂತ ಹೇಳಿ ಬರುತ್ತೆ. ಆ ಒಂದು ಆರ್ಗನೈಸೇಷನ್ ಟೈಪ್ ರಿಮೋಟ್ ಎಲ್ಲ, ಆನ್ ಸೈಟ್, ವಾಟ್ ಎವರ್, ಅಲ್ಲಿ ಯಾವ್ದು ಆಪ್ಷನ್ ತೋರಿಸುತ್ತೆ ನಿಮ್ಮ ಕಂಪನಿಗೆ ಅದು ಯಾವ್ದು ಶೂಟ್ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ಯಾಗ್ ಏನ್ ಮಾಡಬೇಕು, ನಿಮ್ಮ ಕಂಪನಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್, ವಾಟ್ ಈಸ್ ದ ಪರ್ಪಸ್ ಫಾರ್ ದ ಕಂಪನಿ. ಓಕೆ, ನಿಮ್ಮ ಕಂಪನಿಯ ಒಂದು ಪರ್ಪಸ್ ಏನಂತ ಹೇಳ್ಬಿಟ್ಟು ಜಸ್ಟ್ ಟೈಪ್ ಮಾಡ್ಕೊಳ್ಳಿ. ಕೆಳಗಡೆ ನೀವು ಏನ್ ಮಾಡ್ಬೋದು, ಟ್ಯಾಗ್ ಲೈನ್ಸ್, ಆಶ್, ಐರಿಂಗ್, ವಾಟ್ ಎವರ್, ನಿಮ್ಮ ಕಂಪನಿ ಯಾವ್ದು ಶೂಟ್ ಆಗುತ್ತೆ ಅದನ್ನು ನೀವು ಏನ್ ಮಾಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ. ಸೊ ಟೈಪ್ ಮಾಡಿದ್ಮೇಲೆ
ಐ ವೆರಿಫೈ ಅಂತ ಒಂದು ಆಪ್ಷನ್ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೆಳಗಡೆ ಒಂದು ಆಪ್ಷನ್ ತೋರಿಸುತ್ತೆ ಕ್ರಿಯೇಟ್ ಪೇಜ್ ಅಂತ ಹೇಳ್ಬಿಟ್ಟು, ಅಲ್ಲಿಗೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಲಿಂಕ್ ಇದ್ದು ಬಿಸ್ನೆಸ್ ಪೇಜ್ ಕ್ರಿಯೇಟ್ ಆಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಯಾವ ರೀತಿ ನಾವು ಲಿಂಕ್ ನಲ್ಲಿ ಬಿಸ್ನೆಸ್ ಪೇಜ್ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿಕೊಟ್ಟಿದ್ದೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಕೂಡ ಮಾಡಬಹುದಾಗಿದೆ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇದಾಗಿರುತ್ತೆ ಇವತ್ತಿನ ಒಂದು ಹೊಸ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ಒಂದು ಬೇರೆ ಬೇರೆ ವಿಡಿಯೋಗೋಸ್ಕರ ಇನ್ನಷ್ಟು ವಿಡಿಯೋಸ್ಗಳು ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡ್ಬೋದು, ವಾಟ್ಸಪ್ ಮುಖಾಂತರ ಕೂಡ ಏನು ಮಾಡ್ಬೋದು, ನಿಮಗೆ ಶೇರ್ ಮಾಡ್ಬೋದಾಗಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್.